ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಕ್ರೇಜಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ, ಮೊದಲನೇ ಯೂಟ್ಯೂಬ್ ಚಾನಲ್. ಒಂದು 20-30 ವರ್ಷದಿಂದ ನಾವು ನ್ಯೂಸ್ ಪೇಪರ್ನ ತರಿಸ್ತಾನೆ ಇದ್ದೀವಿ. ದಿನ ಬೆಳಿಗ್ಗೆ ಓದ್ತಾನೆ ಇದ್ದೀವಿ. ನಮ್ಮ ತಂದೆ ಅಂತೂ ಹೇಳ್ತಾನೆ ಇರ್ತಾರೆ, ಆ ನ್ಯೂಸ್ ಪೇಪರ್ ಮಾತ್ರ ನಾನು ಒಬ್ಬನೇ ಓದಬೇಕು, ಯಾರೂ ಓದಲ್ಲ ಅಂತ. ಸೊ ಈಗ ಒಂದು ವಾರದಿಂದ ರೂಢಿ ಮಾಡ್ಕೊಂಡಿದ್ದೀನಿ ನ್ಯೂಸ್ ಪೇಪರ್ನ ಓದಬೇಕು ಅಂತ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಅಂದರೆ, ನ್ಯೂಸ್ ಪೇಪರ್ ಓದ್ತಾ 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 ಇಂಟ್ರೆಸ್ಟ್ ಬಂದುಬಿಡುತ್ತೆ. ನಿಜ ರೀ, ಇಂಟ್ರೆಸ್ಟ್ ಬರುತ್ತೆ. ಸೊ ಅದರಿಂದ ನಿಮಗೂ ನ್ಯೂಸ್ ಪೇಪರ್ನಲ್ಲಿ ಏನೇನಿದೆ ಅನ್ನೋದನ್ನು ಓದಿ ತೋರಿಸೋಣ ಅಂತ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸೊ ಇದು ಜುಲೈ 2ನೇ ತಾರೀಕಿನ ಪೇಪರ್. ನಾನು ಓದ್ತಾ ಇರೋವಂಥ ನ್ಯೂಸ್ ಪೇಪರ್ ಟಡಾನ್, ಪ್ರಜಾವಾಣಿ ನ್ಯೂಸ್ ಪೇಪರ್. ಸೊ ಪ್ರಜಾವಾಣಿ ನ್ಯೂಸ್ ಪೇಪರ್ನಲ್ಲಿ ಮೊದಲನೇ ಪೇಜ್ನಲ್ಲಿ ಗ್ರ್ಯಾಂಡ್ ಓಪನಿಂಗ್ ಟುಡೇ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಸುದರ್ಶನ್ ಸಿಲ್ಕ್, ಆರ್ ಆರ್ ನಗರ್ನಲ್ಲಿ ಸುದರ್ಶನ್ ಸಿಲ್ಕ್ ಒಂದು ದೊಡ್ಡ ಶೋರೂಮ್ನ ಓಪನ್ ಮಾಡ್ತಿದ್ದಾರಂತೆ. ಎಲ್ಲರೂ ಹೋಗ್ಬಿಟ್ಟು ಬನ್ನಿ. ಸೊ ಇದೊಂದು ಫ್ಯಾಮಿಲಿ ಶೋರೂಮ್ ಆಗಿರುತ್ತೆ. ಒಳ್ಳೆ ಸ್ಯಾರಿ ಸಿಗುತ್ತೆ, ಮೆನ್ಸ್ ವುಮೆನ್ಸ್ ಎಲ್ಲರಿಗೂ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತೆ, ಹೋಗಿ ಬನ್ನಿ. ಸೊ ಇಲ್ಲಿ ಫಲಾನುಭವಿಗಳ ಮಾಹಿತಿ ಸಂಗ್ರಹ ಶುರು. ಸೊ ಏನಂತ ಅಂದರೆ, ಸರ್ವರ್ ಸಮಸ್ಯೆಯಿಂದ ಮೊದಲ ದಿನ ಪೂರ್ಣ ಪ್ರಮಾಣದಲ್ಲಿ ನಡೆದ ಸಮೀಕ್ಷೆ ಕೊಟ್ಟಿದ್ದಾರೆ. ಮತ್ತು BJP ಅಧಿಕಾರಕ್ಕೆ ಬಂದರೆ ಹುಂಡಿ ಕಳ್ಳರಿದ್ದಾರೆಂದು ಫಲಕ. ಇದೇನು ಅಂತ ನನಗೂ ಗೊತ್ತಿಲ್ಲ. ನೆಕ್ಸ್ಟ್, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೊಸ ರೂಪ, ಹುಷಾರಾಗಿರಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಯಾವ ವಿಷಯಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ಬಂದರೆ KLE ಸಂಸ್ಥೆ ಬಳಗಕ್ಕೆ ಪದ್ಮಶ್ರೀ ಸಮರ್ಪಣೆ. ಸೊ KLE ಇನ್ಸ್ಟಿಟ್ಯೂಷನ್ಗೆ ಪದ್ಮಶ್ರೀ ಅವಾರ್ಡ್ ಬಂತಂತೆ. ನೈಸ್ ಅಲ್ಲ? ಸುಳ್ಳು ಸುದ್ದಿಗಳು ವೈರಸ್ ಇದ್ದಂತೆ. ಇದೇನು ಕರೆಕ್ಟು ಬಿಡಿ, ಸುಳ್ಳು ಸುದ್ದಿಗಳು ವೈರಸ್ ಥರನೇ. ಪತ್ರಿಕಾ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅಭಿಮತ. ಸೊ ಮುದ್ರಣ ಮಾಧ್ಯಮಕ್ಕೆ ಶ್ರದ್ಧಾಂಜಲಿ ಬೇಡ ಅಂತ ಹೇಳಿದಾರಂತೆ. ನೆಕ್ಸ್ಟ್ ಇಲ್ಲಿ ಮೇನ್ ಪೇಜ್ಗೆ ಬರೋದಾದರೆ, ಬರದ ಛಾಯೆ ಮಳೆ ಮುನ್ಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ಈ ವರ್ಷ ಮುಂಗಾರು ಋತುವಿನ ಮೊದಲ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಬಹಳ ಕ್ಷೀಣವಾಗಿತ್ತು. ವಿಶೇಷವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆಯ ತೀವ್ರ ಕೊರತೆ ಉಂಟಾಗಿದೆ. ಇದರಿಂದಾಗಿ ರಾಜ್ಯ ವ್ಯಾಪ್ತಿ ಕೃಷಿ ಚಟುವಟಿಕೆ ಮೇಲೆ ಪರಿಣಾಮ ಬೀರಿದೆ. ಆದರೆ ಜುಲೈ ಆರಂಭದ ದಿನದಂದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೆನ್ನಾಗಿ ಮಳೆ ಸುರಿದಿದ್ದು ಭರವಸೆ ಮೂಡಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ. ಅಂದರೆ ಯಾವ ಜಲಾಶಯ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿದೆಯಂತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬರೋದಾದರೆ, ಕುಂಭಮೇಳದಲ್ಲೇ ಕಳವು, ರಾಮಮಂದಿರ ದೇಣಿಗೆಗೆ ಕನ್ನ ಪ್ರಕರಣ, ತನಿಖೆ ವೇಳೆ ಪತ್ತೆ. ಕಳ್ತನ ಮಾಡೋದಾದರೆ ಜಾಗ ಯಾವುದು ಅಥವಾ ವಸ್ತು ಯಾವುದು ಯಾರು ನೋಡ್ತಾರೆ ಹೇಳಿ? ಭದ್ರತಾ ಸಂಸ್ಥೆ ಪಾತ್ರ ಇಲ್ಲ. ಇದು ಬಿಡಿ. SIR 54.68 ಲಕ್ಷ ಗಣತಿ ನಮೂನೆ ವಿತರಣೆ. ಡೇಕೇರ್ನಲ್ಲಿ ಗಲಾಟೆ, ವಾಷಿಂಗ್ ಮಿಷಿನ್ಗೆ ಹಾಕಿ ಪುಟ್ಟ ಮಕ್ಕಳಿಗೆ ಹಿಂಸೆ. ಅವ್ರ ಜನ್ಮ ಹಾಳಾಗೋಗ್ಲಿ. ವಾಣಿಜ್ಯ LPG ದರ ಇಳಿಕೆ, ಅದಂತೂ ಆಗಲ್ಲ, ಬರೀ ಕೊಟ್ಟಿರಬಹುದೇನೋ ಅಷ್ಟೇ. ಶಾಂತಿ ಒಪ್ಪಂದ, ಕತಾರ್ ರಾಜಧಾನಿ ದೋಹಾದಲ್ಲಿ ಉಭಯ ದೇಶಗಳ ಪ್ರತಿನಿಧಿಗಳು, ಇರಾನ್ ಅಮೆರಿಕ ಪರೋಕ್ಷ ಮಾತುಕತೆ. ಇವರು ಮಾತುಕತೆ ಮಾಡ್ತಾನೆ ಇದ್ದಾರೆ. ನಮಗಂತೂ ಯುದ್ಧದ ಭೀತಿ ಅಂತೂ ನಿಂತಿಲ್ಲ. ಮದ್ಯ ಮಾರಾಟ ಸನ್ನದು ಈ ಹರಾಜು. ರೈಲ್ವೆ ಪ್ರತಿ ನಿಮಿಷಕ್ಕೆ 1.25 ಲಕ್ಷ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ. ನೋಡಿದ್ರಾ? ಇದೆ ಈ ಮೇನ್ ಪೇಜ್ಗೆಲ್ಲ ಅಪ್ಡೇಟ್. ಇನ್ನು ನೆಕ್ಸ್ಟ್ ಪೇಜಿಗೆ ಬರೋದಾದರೆ, ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತ ಏನೋ ಒಂದು ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿದ್ದಾರೆ. ಇಲ್ಲಿ ಸಾಂಸ್ಕೃತಿಕ ಮುನ್ನೋಟ ಅಂತ ಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಮುನ್ನೋಟ, ಅಡವಿ ನಾಟಕ ಪ್ರದರ್ಶನ. ಅಡವಿಯನ್ನು ನಾಟಕ ಪ್ರದರ್ಶನ ಮಾಡಿದ್ರಂತೆ. ಮತ್ತು ಇಲ್ಲಿ ಪೋಲಿ ಕಿಟ್ಟಿ ನಾಟಕ ಆಯಿತು. ಸಂಗೀತ ಕಚೇರಿ, ಕುವೆಂಪು ಗಾನಯಾನ. ಸೊ ಇದೆಲ್ಲ ಆಯ್ತಂತೆ. ನೆಕ್ಸ್ಟ್ ಇಲ್ಲಿಗೆ ಬರೋದಾದರೆ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕಿಯಾ ಕಾರು ಸೆಲ್ಟೋಸ್ ಅಂತ ಒಂದು ಹೊಸ ಕಾರ್ನೆಲ್ಲ ಲಾಂಚ್ ಮಾಡಿದ್ದಾರೆ. ದ ಆಲ್ ನ್ಯೂ ಸೆಲ್ಟೋಸ್ GTX-O X-Line ಬಿಲ್ಟ್ ಅಬೌವ್ ದ ರೆಸ್ಟ್.
ನೀವು ನೋಡ್ಬೋದು ಇಲ್ಲಿದೆ. ಹೌದು, ಯಾರ್ಯಾರು ಕಿಯಾ ಕಾರ್ನ ತೊಗೊಳ್ಬೇಕು ಅಂತಿದ್ರು ದಯವಿಟ್ಟು ಹೋಗಿ ತೊಗೊಳ್ಳಿ. ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರುತ್ತೆ, ಒಂದು ಒಳ್ಳೆ ಕಾರ್ ಕೂಡ ಆಗಿರುತ್ತೆ. ಸೊ ಇಲ್ಲಿಗೆ ಬಂದರೆ ಈ ಪೇಜಿಗೆ ಬಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ರೀ ನನಗೆ ಹೇಳಬೇಕು ಅಂತಂದರೆ. ನಮ್ಮ ಬೆಂಗಳೂರಿನಲ್ಲಿ ಕಸದ ರಾಶಿ, ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಕಸದ ರಾಶಿ ಹಾಕಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಬೆಂಗಳೂರಿನ ಪುಲಿಕೇಶಿ ನಗರ, ಚಲುವರಾಯ ಮುದಿಲಿಯಾರ್ ರಸ್ತೆಯಲ್ಲಿ ತ್ಯಾಜ್ಯ ವಿಲೇವಾರಿಯಾಗದೆ ಉಳಿದಿದೆ. ಸೊ ಇಲ್ಲಿ ಬಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮರಗುಂಡನಹಳ್ಳಿ ಕನಕನಗರ ಹತ್ತಿರ ರಾಶಿ ಬಿದ್ದಿರುವ ಕಸ ನೋಡಿದ್ರಾ. ಇನ್ನು ಈ ಕಡೆ ಬಂದರೆ ಫ್ರೇಸರ್ ಟೌನ್ ಕೋಲ್ಸ್ ರಸ್ತೆಯಲ್ಲಿ ರಾಶಿ ಬಿದ್ದಿರುವ ತ್ಯಾಜ್ಯ. ಬೆಂಗಳೂರಿನ ಪುಲಿಕೇಶಿ ನಗರದ ಸೆನ್ಸಾರ್ ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸ. ಇಲ್ಲಿ ವಸಂತನಗರದ 10ನೇ ಕ್ರಾಸ್ ರಸ್ತೆಯಲ್ಲಿ ಬಿದ್ದಿರುವ ಮರದ ತ್ಯಾಜ್ಯ ವಿಲೇವಾರಿಯಾಗಿಲ್ಲ, ಅದಾಗುವುದೂ ಇಲ್ಲ. ನಾಗರಬಾವಿ ಹೊರವರ್ತುಲ ರಸ್ತೆಯಲ್ಲಿ ಬಟ್ಟೆಯ ರಾಶಿ ಬಿದ್ದಿರುವುದು. ಕೋಗಿಲು ರಸ್ತೆಯ ಅನ್ನಪೂರ್ಣೇಶ್ವರಿ ಲೇಔಟ್ನಲ್ಲಿ ಆದಿತ್ಯ ಕಾಲೇಜ್ ಹತ್ತಿರ ಕಸ ಬಿದ್ದಿರುವುದು. ಕಾಲೇಜ್ ಹತ್ತಿರ ಬಿದ್ದಿದೆ ಅಂತಂದರೆ ಆ ಯೂತ್ಸೇ ನೋಡ್ಕೊಳ್ಬೇಕು, ಯೂತ್ಸ್ ಕೈಲೇ ಎಲ್ಲ ಇದೆ. ವಿಶ್ವೇಶ್ವರಯ್ಯ ಬಡಾವಣೆಯ 4ನೇ ಬ್ಲಾಕ್ನ ರಸ್ತೆ ವಿಲೇವಾರಿಯಾಗದೆ ಬಿದ್ದಿರುವ ಕಸದ ರಾಶಿ ನೋಡಿ. ಇಷ್ಟೆಲ್ಲ ಇದೆ ಕಸಗಳು. ಪಾದಚಾರಿ ಮಾರ್ಗದಲ್ಲಿನ ಒತ್ತುವರಿ ತೆರವು ಎಲ್ಲಿ ಅಂದರೆ ಮೆಜೆಸ್ಟಿಕ್ನಲ್ಲಿರಿ. ಉತ್ತರಳ್ಳಿಯ ಪಾದಚಾರಿ ಮೆಜೆಸ್ಟಿಕ್ನಲ್ಲೂ ಕೂಡ ತೆಗೆದಿದ್ದಾರಂತೆ. ಮತ್ತು ಉತ್ತರಳ್ಳಿಯ ಪಾದಚಾರಿ ರಸ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಸೊ ಪ್ರಜಾವಾಣಿ ಚಿತ್ರ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಕ್ಕೆ ವಿಸ್ತರಿಸಿದ ಅಂಗಡಿಗಳನ್ನು ತೆರವು ಮಾಡಲಾಗಿತ್ತು. ಸೊ ಅದು ಬಿಟ್ಟರೆ ಅಂತ ನ್ಯೂಸ್ ಏನೂ ಇಲ್ಲ. ಇಲ್ಲಿ ಬನ್ನಿ, ಶ್ವೇತಾ ಕೆನೆತ್ ಪ್ರೇಮಿಗಳೆಲ್ಲ ಸ್ನೇಹಿತರು. ಇವ್ರು ಯಾರ್ಯಾರು ಅಂತಲೇ ಗೊತ್ತಿಲ್ಲ. ಇವ್ರ ನ್ಯೂಸ್ನ ಕಟ್ಕೊಂಡು ನಾವೇನ್ರಿ ಮಾಡೋಣ. ಇಲ್ಲಿ ನೋಡಿ, ನೈಸ್ ಈ ಸಿಟಿ ಫ್ಲೈಓವರ್ ಟೋಲ್ ಹೆಚ್ಚಳ. ಸೊ ಟೋಲ್ ಎಲ್ಲಿಂದ ಎಲ್ಲಿಗೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ವಿಭಾಗ ಅಂತ ಕೊಟ್ಟಿದ್ದಾರೆ. ಉದ್ದ ಕಾರು, ಬಸ್ಸು, ಟ್ರಕ್ಕು, LCV ಎಲ್ಲ ಕೊಟ್ಟಿದ್ದಾರೆ. ದ್ವಿಚಕ್ರ ವಾಹನ ಕೂಡ ಇದೆ ನೋಡ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಪ್ಲಾಜಾದ ಪರಿಷ್ಕೃತ ದರ, ದ್ವಿಚಕ್ರ ವಾಹನ, ಕಾರು, ಜೀಪು, ವ್ಯಾನು ಎಲ್ಲ ಕೊಟ್ಟಿದ್ದಾರೆ. ನೋಡ್ಕೊಳ್ಬೋದು ನೀವು. ಒಂದು ಹೊಸ ಟೋಲ್ ಫೀಸ್ ಜುಲೈಯಿಂದ ಜಾರಿಗೊಳಿಸಲಾಗಿದೆ. ಅದೇ ಜುಲೈ 1ನೇ ತಾರೀಕಿನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದರೆ ಹಿಂಗಾರಿನಲ್ಲೂ ಮಳೆ ಕೊರತೆ. HMS ಪ್ರಕಾಶ್ ಅವರು ಹೇಳಿದಾರಂತೆ, ಹಿಂಗಾರಿನಲ್ಲೂ ಮಳೆ ಕೊರತೆ ಇದೆ ಅಂತ. ನೆಕ್ಸ್ಟ್ ಇನ್ನೊಂದಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟ್ ಪೇಜಿಗೆ ಹೋಗೋದಾದರೆ ಬನ್ನಿ, ಇಲ್ಲಿ ಮುಂಗಾರು ದುರ್ಬಲ ಮಾರುಕಟ್ಟೆ, ಇದ್ರ ಬಗ್ಗೆ ನಾವೇನು ಮಾತಾಡೋದೇ ಬೇಡ. NPS ವಾತ್ಸಲ್ಯ ಚಂದಾದಾರರ ಸಂಖ್ಯೆ ದುಪ್ಪಟ್ಟು. ಆಮೇಲೆ SSLC ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ಒಂದು ಎಜುಕೇಷ್ನಲ್ ಪೇಜ್ ಅಂತಲೇ ಹೇಳ್ಬೋದು ಇದು. ಸೊ ಇಲ್ಲಿ ಕೆಳಗಡೆ SSLC ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಯೂನಿಟ್ 2 ಪ್ರೂವ್ಸ್ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್. ಸೊ ಇದನ್ನು ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ PU ಅವ್ರಿಗೆ ಬಯಾಲಜಿ, ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸಸ್ ಕ್ವೆಶನ್ಸ್ ಇದೆ, ಆನ್ಸರ್ ಕೂಡ ಇದೆ, ನೀವು ನೋಡ್ಕೊಳ್ಬೋದು. SSLC ವಿದ್ಯಾರ್ಥಿಗೆ ಮತ್ತು PUC ವಿದ್ಯಾರ್ಥಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಜುಲೈ 2ನೇ ತಾರೀಕಿನ ಪ್ರಜಾವಾಣಿ ನ್ಯೂಸ್ ಪೇಪರ್. ಸೊ ಇದರಲ್ಲಿ ನೋಡ್ಕೊಳ್ಬೋದು. ಪೇಜ್ ನಂಬರ್ 6ರಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಬಂತು ಬೈಕ್ ಆ್ಯಂಬ್ಯುಲೆನ್ಸ್. ತುರ್ತು ಸಂದರ್ಭದಲ್ಲಿ ರೋಗಿಗೆ ತ್ವರಿತವಾಗಿ ಚಿಕಿತ್ಸೆ ಕಲ್ಪಿಸಲು ಸಂಚಾರ. ಒಂದು ದಿವಸನೂ ಎಲ್ಲೂ ನೋಡಿಲ್ಲ ನಾವು, ನೋಡೋಣ ಇನ್ನು ಮುಂದೆ ನೋಡ್ಬೋದೇನು. ಸೊ ಇದು ನೋಡಿ, ಗೃಹ ಜ್ಯೋತಿಗೆ ಜಾತಿ ವಿವರ ಏಕೆ ಬೇಕು? ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಬೇಕು? ಹೌದು, ಯಾಕೆ ಬೇಕು ಗೊತ್ತಿಲ್ಲ. ಉಗಾಂಡಾದಲ್ಲಿ ಕೊಟ್ಟೂರಿನ ಮಹಿಳೆ ಶಂಕಾಸ್ಪದ ಸಾವು. ಅಲ್ಲಿಗೆ ಯಾಕೆ ಹೋಗಿದ್ರು ನನಗಂತೂ ಗೊತ್ತಿಲ್ಲ. ಇಲ್ಲೊಂದು ಖಾಸಾ ಗ್ರ್ಯಾಂಡ್ನಲ್ಲಿ ನಡೀತಿರುವ ಪ್ರಜಾವಾಣಿ ಸಿನಿ ಸನ್ಮಾನ ಕಲಾ ಸಂಭ್ರಮ. ಸೊ ಮಿಲನ ನಾಗರಾಜ್ ಅವರಿದ್ದಾರೆ, ರಾಟಿಂಗ್ ಕೃಷ್ಣ ಅವರಿದ್ದಾರೆ, ಮೇಘನಾ ಅವರಿದ್ದಾರೆ.
ಸೊ ಇಲ್ಲಿ ಕೆಳಗಡೆ ಬಂದರೆ ಇಬ್ಬರು ಹೀರೋಯಿನ್ಸ್ಗಳಿದ್ದಾರೆ. ಸೊ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಸ್ಪಾನ್ಸರ್ಶಿಪ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಸ್ಪಾನ್ಸರ್ಸ್ ಯಾರ್ಯಾರು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೀ ಇದ್ದರೆ ಕಲಾ ಸಂಭ್ರಮಕ್ಕೆ ಹೋಗಿ. ಜುಲೈ 12ನೇ ತಾರೀಕಿಂದ ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ ಜೀ ಕನ್ನಡದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ನೀವು ಕೂಡ ಹೋಗಿ ನೋಡಬಹುದು ಜೀ ಕನ್ನಡದಲ್ಲಿ. ಮತ್ತು 8ನೇ ಪೇಜ್ಗೆ ಬಂದರೆ ಗ್ರಾಮಗಳಿಗೆ ಸಿಗದ ಕುಡಿಯುವ ನೀರು. ಇಲ್ಲಿ ಸಿಟಿನಲ್ಲೂ ನೀರಿನ ಕೊರತೆ ಸ್ವಲ್ಪ ಇದೆ, ಇನ್ನು ಗ್ರಾಮಗಳಲ್ಲಿ ಹೇಳೋದೇ ಬೇಡ. ಸೊ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬಹುಗ್ರಾಮ ಯೋಜನೆ ಹಿನ್ನಡೆ. ನೋಡಿ, ಕೋಟಿ ದುಡ್ಡು ಮಾಡ್ತಿದ್ದಾರೆ. ಎಲ್ಲರೂ ಸೇರಿ 1 ಲಕ್ಷ ಅಂತ ಹಾಕಿದ್ರೆ ಇವರು ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ ಮಾಡ್ಬೋದು. ನಮ್ಮ ಜಿಯಾಲಜಿಸ್ಟ್ಗಳು ಎಷ್ಟೊಂದು ಜನ ಅವೈಲೇಬಲ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಿ ಅಂತ ನೋಡಿ, ನೀರೆಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ. ಸೊ ಅವ್ರು ನಿಮಗೆ ತುಂಬ ಯೂಸ್ಫುಲ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದರೆ ಚಾಮುಂಡಿ ಬೆಟ್ಟ VIP ದರ್ಶನಕ್ಕೆ ಕಡಿವಾಣ. ಏನಕ್ಕೆ ಅಂತಂದರೆ ಆಷಾಢ ಮಾಸದಲ್ಲಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಸೊ ಇಲ್ಲಿ ಜಂಗುಳಿ ಜಾಸ್ತಿ ಇರ್ತಾರೆ ಅಂತ ಚಾಮುಂಡಿ ಬೆಟ್ಟದಲ್ಲಿ VIP ದರ್ಶನ ಕಟ್ ಮಾಡಿದ್ದಾರಂತೆ. ನೋಡಿಕೊಂಡು ಹೋಗಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿವಸ ನೋಡಿಕೊಂಡು ಹೋಗಿ. ಯಾರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅವರು. ವಂಚನಾನಂದ ಶ್ರೀ ಜಾಮೀನು ಅರ್ಜಿ ವಿಚಾರಣೆ 3ಕ್ಕೆ. ವಚನಾನಂದ ಶ್ರೀ ಜಾಮೀನು ಅರ್ಜಿ ವಿಚಾರಣೆ 3ಕ್ಕೆ. ಇಲ್ಲಿ ಬಂದರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 60,000 ಮತದಾರರ ಹಕ್ಕಿಗೆ ಧಕ್ಕೆ. CT ರವಿ ಅವರು ಹೇಳಿದರು. ತರಬೇತಿ ಇಲ್ಲದಕ್ಕೆ SIRನಲ್ಲಿ ಲೋಪ. ಏನೋ ಗೊತ್ತಿಲ್ಲಪ್ಪ, ಈ SIR ಹೊಸದು ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ, ಯಾವ ರೀತಿ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನೋಡೋಣ, ಇನ್ನು ಮುಂದೆ ಅದರ ಅಪ್ಡೇಟ್ಸ್ ಬರ್ಬೋದು. ರೈಲ್ವೆ ಬ್ಯಾರಿಕೇಡ್ ನಡುವೆ ಸಿಲುಕಿದ ಆನೆ. ಈ ಆನೆ ಯಾಕೆ ರೈಲ್ವೆ ಬ್ಯಾರಿಕೇಡ್ ಹತ್ರ ಹೋಯಿತು? ಇಲ್ಲಿ ಬನ್ನಿ. ಮಹಿಳೆ 2 ಮಕ್ಕಳ ಸಾವು. ಗೋಡೆ ಕುಸಿತ, 2 ಮಕ್ಕಳ ಸಹಿತ 3 ರಕ್ಷಣೆ. ಬರದ ಛಾಯೆ, ಮಳೆ ಮುನ್ಸೂಚನೆ. ಮಳೆ ಎಲ್ಲೆಲ್ಲೂ ಎಷ್ಟು ಡಿಗ್ರಿ ಬರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. ಇಳಿದ ಮಳೆ ಅಬ್ಬರ, ಅಲ್ಲಲ್ಲಿ ಭೂಕುಸಿತ. ಅದು ಕಾಮನ್ ಬಿಡಿ, ಕೊಡಗು ಆ ಸೈಡ್ ಇರೋರೆಲ್ಲ ಸ್ವಲ್ಪ ಜೋಪಾನವಾಗಿರಿ. ಭೂಕುಸಿತ ಆವಾಗವಾಗ ಆಗ್ತಾನೆ ಇರುತ್ತೆ ಬಿಕಾಸ್ ಆಫ್ ರೈನ್ಫಾಲ್, ಹೆವಿ ರೈನ್ಫಾಲ್. ಇಲ್ಲಿ ಬಂದರೆ ಸರ್ಜಾಪುರ ಭೂ ಸ್ವಾಧೀನ ವಿರೋಧಿಸಿ ಹೋರಾಟ. ರೈತರ ಮೇಲೆ ಲಾಠಿ ಪ್ರಹಾರ. ರೈತರ ಮೇಲೆ ಯಾಕ್ರಿ ನಿಮಗೆ ಕಣ್ಣು? ಪಾಪ ಅವ್ರು ಏನೋ ಬೆಳ್ಕೊಳ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕಲ್ವ ನೀವು? ನೆಕ್ಸ್ಟ್ ಬನ್ನಿ. ಗಣಿಗಾರಿಕೆ ನಿಯಮ ರೂಪಿಸಿ. ಗಣಿಗಾರಿಕೆಗೆ ನಿಯಮ ಬೇಕಂತೆ. ವರ್ಷಗಟ್ಟಲೆ ಗಣಿಗಾರಿಕೆ ಆರಂಭಿಸಿದವರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ CM ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸೊ ಕಾಮೆಟ್ ಕೇಸ್ ಸೀಟು ಮೆಟ್ರಿಕ್ಸ್ ಪ್ರಕರಣ. ಕಾಮೆಟ್ ಕೇಸ್ ಸೀಟ್ನಲ್ಲಿ ಮೆಟ್ರಿಕ್ಸ್ ಪ್ರಕರಣ ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಕಾಮೆಟ್ ಕೆ ಅಡಿ ಇಂಜಿನಿಯರಿಂಗ್, ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಲಭ್ಯ ಇರುವ ಸೀಟುಗಳ ಪಟ್ಟಿ ಪ್ರಕಟಗೊಂಡಿದೆ. ಸೊ ನೀವು ನೋಡ್ಕೊಳ್ಬೋದು. ಆಮೇಲೆ ಮತ್ತೆ ನೆಕ್ಸ್ಟ್ ಪೇಜ್ ನಂಬರ್ 10ಕ್ಕೆ ಬಂದರೆ ಇಲ್ಲಿ ಪಶ್ಚಿಮ ಏಷ್ಯಾ ಶಾಂತಿ ಮರೀಚಿಕೆ ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಶಾಂತಿ ಮರೀಚಿಕೆ. ಸೊ ಇಲ್ಲಿ ಬಂದರೆ ಮಾದಕ ವಸ್ತು ಮುಕ್ತ ಕರ್ನಾಟಕ ಸಂಕಲ್ಪ ಸಾಲದು, ಪ್ರಯತ್ನ ಬೇಕು. ಸೊ ಮಾದಕ ವಸ್ತು ಮುಕ್ತ ಕರ್ನಾಟಕ ಅಂತ ಅಂದರೆ ಈ ನಾರ್ಕೋಟಿಕ್ಸ್ ಅಂತ ಹೇಳ್ತೀವಲ್ಲ, ಸೊ ಅದು ನಾರ್ಕೋಟಿಕ್ಸ್ ನಮ್ಮ ಕರ್ನಾಟಕದಲ್ಲಿ ಬೇಡ ಅಂತ. ಸಂಕಲ್ಪ ಅಂದರೆ ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನು ಹೇಗೆ ಮುಕ್ತ ಮಾಡಬೇಕು ಅನ್ನೋ ಪ್ರಯತ್ನ ಕೂಡ ಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು ಪರಿಹಾರ ಮಾನದಂಡ ಏನು, ಪರಿಹಾರಕ್ಕೆ ಮಾನದಂಡ ಏನು ಅಂತ ಕೂಡ ತಿಮ್ಮಾರೆಡ್ಡಿ ಅವರು ಕ್ವೆಶನ್ ಮಾಡಿದ್ದಾರೆ. ಅವರು ಫೇಸ್ಬುಕ್ನಿಂದ ಕ್ವೆಶನ್ ಮಾಡಿದ್ದಾರೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕ್ವೆಶನ್ ಹೇಳಿದ್ದಾರೆ. ಪ್ರಾಣ ಪ್ರತಿಷ್ಠೆ, ಇಲ್ಲಿ ನೋಡ್ಬೋದು ನೀವು, ಪ್ರಾಣ ಪ್ರತಿಷ್ಠೆ ನಡೆದು 2.5 ವರ್ಷಗಳಲ್ಲಿ ಅಮಿತ್ ಶಾ ರವರು ಒಮ್ಮೆಯಾದರೂ ರಾಮ ಮಂದಿರಕ್ಕೆ ಭೇಟಿ ನೀಡಿಲ್ಲ. ಇದೇ ಅವಧಿಯಲ್ಲಿ ತಮ್ಮ ಭಾಷಣಗಳು ಮತ್ತು ಸಂದರ್ಶನಗಳಲ್ಲಿ 42ಕ್ಕೂ ಹೆಚ್ಚು ಬಾರಿ ಶ್ರೀರಾಮ ಹಾಗೂ ಮಂದಿರದ ಪ್ರಸ್ತಾಪ ಮಾಡಿದ್ದಾರೆ. ರಾಮ ಮತ್ತು ಮಂದಿರದ ಹೆಸರಿನಲ್ಲಿ ಮತಗಳನ್ನು ಕೂಡ ಕೋರಿದ್ದಾರೆ. ಸೊ ಇದು ಏನು ಅಂತ ನನಗೂ ಅರ್ಥ ಆಗಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಬೋದು.
ಅದಕ್ಷತೆ ಅನ್ನುವುದೀಗ ಎಲ್ಲರಿಗೂ ಇಷ್ಟ. ಅದಕ್ಷತೆ ಅನ್ನುವುದೀಗ ಎಲ್ಲರಿಗೂ ಇಷ್ಟ. ಕೊಳ್ಳಬಾಕ ಸಂಸ್ಕೃತಿ ಆಧುನಿಕ ಯುಗದ ಜೀವನ ಶೈಲಿ ಎನ್ನುವಂತಾಗಿದೆ. ಈ ಕೊಳ್ಳಬಾಕತನದ ಹಿಂದೆ ಸರ್ಕಾರಿ ಹಾಗೂ ಸಾರ್ವಜನಿಕ ಸೇವೆ ವೈಫಲ್ಯವಿದೆ. ಅದೇನೋ ಕರೆಕ್ಟ್ ಬಿಡಿ. ಇನ್ನು ಈ ಕಡೆ ಬಂದರೆ ಏನು ಮಾಡಲಿದೆ ಎಲ್ ನಿಯೋ. ಏನಿದು ಏನು ಮಾಡಲಿದೆ ಎಲ್ ನಿಯೋ. ಸೊ 3 ಬಾರಿ 2 ಡಿಗ್ರಿಗಿಂತ ಹೆಚ್ಚಳ. ಏನು ಹೆಚ್ಚಳ ಆಗಿದೆ? ಸೊ ತಾಪಮಾನ ಹೆಚ್ಚಳ ಆಗಿದೆ ಅಂತ ಕೊಟ್ಟಿದ್ದಾರೆ. ಸಜ್ಜಾಗಬೇಕಿದೆ ದೇಶ. ಪರಿಣಾಮ ಏನೇನು ಪರಿಣಾಮ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಡೆ ಇಲ್ಲಿ ನೋಡ್ಬೋದು ನೀವು, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ನೆರವು ನಿಧಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆಬ್ಸೈಟ್ ಮತ್ತು ವೆಬ್ಸೈಟ್ ಲಿಂಕ್ ಮತ್ತು QR ಸ್ಕ್ಯಾನ್ ಕೂಡ ಕೊಟ್ಟಿದ್ದಾರೆ. SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರುವ ಬಡ ವಿದ್ಯಾರ್ಥಿಗಳಿಗೆ ದಾನಿಗಳ ನೆರವಿನಿಂದ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳು ಆರ್ಥಿಕ ನೆರವು ನೀಡಲಿವೆ. ಇದಕ್ಕಾಗಿ ದಾನಿಗಳು ಆನ್ಲೈನ್ ಮೂಲಕ ಹಣವನ್ನು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ರಿಲೀಫ್ ಟ್ರಸ್ಟ್ಗೆ ಕಳುಹಿಸಬಹುದು. 5,000ಕ್ಕಿಂತ ಹೆಚ್ಚು ಹಣ ನೀಡುವವರ ಹೆಸರನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗುವುದು. ದಾನ ನೀಡಿದ ಹಣಕ್ಕೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 133 ಅನ್ವಯ ಆದಾಯ ತೆರಿಗೆ ವಿನಾಯಿತಿ ಇದೆ. ಆನ್ಲೈನ್ನಲ್ಲಿ ಹಣ ಸಂದಾಯ ಮಾಡುವವರು ಪಕ್ಕದಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಬಳಸಿ ಚೆಕ್, ನಗದು ಮತ್ತು DD ಸ್ವೀಕರಿಸುವುದಿಲ್ಲ. ಸೊ ಇದೇ ಲಿಂಕ್ನ ಯೂಸ್ ಮಾಡಿಕೊಂಡು ಅಥವಾ QR ಕೋಡ್ನ ಯೂಸ್ ಮಾಡಿಕೊಂಡು ಪೇ ಮಾಡಬೇಕು. ಯಾವುದೇ DD ಅಥವಾ ಚೆಕ್ಕು ಅಪ್ಲಿಕೇಬಲ್ ಇಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಾನು ಸ್ಕ್ಯಾನರ್ನ ಕೂಡ ತೋರಿಸ್ತಾ ಇದ್ದೀನಿ. ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ. ಸೊ ಎಲ್ಲಿಗೆ? 2026ನೇ ಸಾಲಿನಲ್ಲಿ SSLCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿಯ ಜೊತೆಗೆ ಅರ್ಜಿದಾರರ ಆಧಾರ್, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ವಿಳಾಸ ಮತ್ತು IFSC ನಂಬರ್, ಅಂದರೆ ಬ್ಯಾಂಕು ಪಾಸ್ಬುಕ್ನಲ್ಲಿ ಕೊಟ್ಟಿರ್ತಾರೆ IFSC ಕೋಡ್ ಅಂತ. ಸೊ ಅದು IFSC ನಂಬರ್ ಇರುವ ಬ್ಯಾಂಕ್ ಪಾಸ್ಬುಕ್ ಪುಟದ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಸೊ ಅಂತಂದರೆ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಬ್ಯಾಂಕ್ ಅಡ್ರೆಸ್ ಇರುವಂಥ ಪಾಸ್ಬುಕ್ ಫ್ರಂಟ್ ಸೈಡ್ ಜೆರಾಕ್ಸ್ನ ಕೊಡಬೇಕು. ಲಕೋಟೆಯ ಮೇಲೆ ಶೈಕ್ಷಣಿಕ ನೆರವಿಗೆ ಅರ್ಜಿ ಎಂದು ಬರೆಯಬೇಕು. ಲಕೋಟೆ ಅಂತ ಅಂದರೆ ಪೋಸ್ಟ್ ಅಥವಾ ಎನ್ವಲಪ್ ಅಂತ ಹೇಳ್ಬೋದು. ಎನ್ವಲಪ್ ಮೇಲೆ ಶೈಕ್ಷಣಿಕ ನೆರವಿಗೆ ಅಂತ ಕೂಡ ಬರಿಬೇಕು. ಯಾವ ಕಾರಣಕ್ಕೆ ತಮಗೆ ಶೈಕ್ಷಣಿಕ ನಿಧಿಯ ಅವಶ್ಯಕತೆ ಇದೆ ಎಂದು ವಿದ್ಯಾರ್ಥಿಯು ವಿವರವನ್ನು ಸ್ವಬರಹದಲ್ಲಿ ವಿವರವಾಗಿ ನೀಡಬೇಕು. ಅಂತಂದರೆ ವಿದ್ಯಾರ್ಥಿಗಳಿಗೆ ಅವ್ರು ಫಂಡ್ ಅಂತ ಏನು ಮಾಡ್ತಾರೆ, ಸ್ಕಾಲರ್ಶಿಪ್ ಅಥವಾ ಫಂಡ್ ಅಂತ ಹೇಳ್ಬೋದು. ಸೊ ಅದು ಏನಕ್ಕೆ ಬೇಕು ಅನ್ನೋದನ್ನು ಕ್ಲಿಯರಾಗಿ ಲೆಟರ್ನಲ್ಲಿ ಬರೆದು ಒಂದು ಎನ್ವೆಲೋಪಲ್ಲಿ ಹಾಕಿ ಅದರ ಮೇಲೆ ಹೆಸರು, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್, ಅಡ್ರೆಸ್ಸು ಅದನ್ನೆಲ್ಲ ಪ್ರತಿಯೊಂದನ್ನು ಕೊಡಬೇಕು ಅಂತ ಇಲ್ಲಿ ಬರ್ತಿದ್ದಾರೆ. ಸೊ ಇಲ್ಲಿಗೆ ಬಂದರೆ ಜನಸಂಖ್ಯಾ ಸ್ವರೂಪ ಅಧ್ಯಯನ ಶೀಘ್ರವೇ ರಾಜ್ಯಗಳಿಗೆ ಸಮಿತಿ. ಸೊ ಇಲ್ಲಿ ಪದಬಂಧ ಕೊಟ್ಟಿದ್ದಾರೆ, ಸುಡೋಕು ಕೊಟ್ಟಿದ್ದಾರೆ. ಸೊ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ರಾಶಿ ಭವಿಷ್ಯ ಕೂಡ ಕೊಟ್ಟಿದ್ದಾರೆ. ಯಾವುದು ನನ್ನ ರಾಶಿ ಬಿಡಿ, ನನ್ನ ರಾಶಿ ಯಾಕೆ ಗ್ರಹಗತಿಗಳೆಲ್ಲ ಓಡಾಡ್ತಿದೆ. ಇಲ್ಲಿಗೆ ಬನ್ನಿ. ಇವಾಗ ವಾಟ್ಸಪ್ಗೆ ಕೇಂದ್ರ ನೋಟಿಸ್. ಯಾಕೆ? ವಾಟ್ಸಪ್ ಘೋಷಿಸಿರುವ ಯೂಸರ್ ನೇಮ್ ಸೌಲಭ್ಯದ ಬಗ್ಗೆ ಕೇಂದ್ರ ಸರ್ಕಾರದ ತಕರಾರು. ಸೊ ವಾಟ್ಸಪ್ಪು ನೀವು ರೀಸೆಂಟ್ ಅಪ್ಡೇಟ್ಸ್ ಇದ್ದರೆ ನಿಮಗೆ ವಾಟ್ಸಪ್ನಲ್ಲಿ ಬರೀ ಯೂಸರ್ ನೇಮ್ ಇಟ್ಕೊಂಡು ಸೊ ಯೂಸರ್ ನೇಮ್ ಇದೆ ಅಂತ ಒಂದು ಯೂಸರ್ ನೇಮಿಂದ ಅಂತ ಒಂದು ವಾಟ್ಸಪ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ತಕರಾರು ಮಾಡಿದೆಯಂತೆ. ಸೊ ಖಾಸಗಿತನಕ್ಕೆ ಬೆಲೆ ಇದೆ ಎಂಬುದು ನಿಜ. ಹಾಗೆಯೇ ಉತ್ತರದಾಯಿತ್ವಕ್ಕೂ ಬೆಲೆ ಇದೆ ಅಂತ ಹೇಳಿದ್ದಾರೆ. ಯಾರು? ಜಸ್ಬೀರ್ ಸಿಂಗ್ ಅವರು ಹೇಳಿದ್ದಾರೆ. ಸೊ ಜಸ್ಬೀರ್ ಸಿಂಗ್ ಯಾರು ಅಂತಂದರೆ ನಾಟ್ ಡೇಟಿಂಗ್ CEO, ನಾಟ್ ಡೇಟಿಂಗ್ ಕಂಪನಿಯ CEO. ಸೊ ಪ್ರಮುಖ ಅಂಶಗಳು ನೋಡಬೇಕು ಅಂತಂದರೆ ವಾಟ್ಸಪ್ ಭಾರತದಲ್ಲಿ ಅಂದಾಜು 50 ಕೋಟಿಗೂ ಹೆಚ್ಚು ಬಳಕೆದಾರರನ್ನು ಹೊಂದಿದೆ. ಭಾರತವು ವಾಟ್ಸಪ್ ಪಾಲಿಕೆ ಬಹಳ ದೊಡ್ಡ ಮಾರುಕಟ್ಟೆ.
ಹೊಸ ಸೌಲಭ್ಯವು ಬಳಕೆದಾರರ ಖಾಸಗಿತನವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ ಎಂಬುದು ಕಂಪನಿಯ ಹೇಳಿಕೆ. ಸೌಲಭ್ಯ ಜಾರಿಗೆ ಬಂದ ಬಳಿಕ ವಾಟ್ಸಪ್ ಮೂಲಕ ಹೊಸಬರೊಂದಿಗೆ ಸಂವಹನ ನಡೆಸುವಾಗ ಮೊಬೈಲ್ ಸಂಖ್ಯೆ ಹಂಚಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ ಅನ್ನೋದು ಒಂದು ಹೊಸ ಅಪ್ಡೇಟ್. ಸೊ ಅದು ಯೂಸ್ ಆಗುತ್ತೋ ಇಲ್ಲವೋ ಅನ್ನೋದು ಯೂಸ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಸೊ ಇದು ಸದ್ಯಕ್ಕಂತೂ ಸರ್ಕಾರ ತಕರಾರು ತಂದಿದೆ, ಅರ್ಜಿಯ ಸಲ್ಲಿಸಿದೆ. GST ಸಂಗ್ರಹ ಶೇಕಡ 40ರಷ್ಟು ಏರಿಕೆ. ಯಾವುದರಲ್ಲಿ? ಜೂನ್ ತಿಂಗಳಲ್ಲಿ GST ವರಮಾನ ಸಂಗ್ರಹವು ಶೇಕಡ 14%, 40 ಅಂದ್ಬಿಟ್ಟೆ ಆವಾಗಲೇ, 40 ಅಲ್ಲ 14% ಆ್ಯಕ್ಚುಲಿ ಜಾಸ್ತಿ ಆಗಿತ್ತು. 1.95 ಲಕ್ಷ ಕೋಟಿಗೆ ತಲುಪಿದೆ. ಸೊ ಅಲ್ಲಿ ಕೊಟ್ಟಿದ್ದೀನಿ, ಅದರ ವಿವರ ಅಲ್ಲಿ ತೋರಿಸ್ತಾ ಇದ್ದೇನೆ, ನೀವು ಓದ್ಕೊಳ್ಬೋದು. ಸೊ ತಗ್ಗಿದ ತಯಾರಿಕಾ ಚಟುವಟಿಕೆ ಯಾವುದ್ರದ್ದು? ಜೂನ್ ತಿಂಗಳಿಗೆ S&P ಗ್ಲೋಬಲ್ ಸಂಸ್ಥೆಯ ಮಾಸಿಕ ಇದು ಯಾವುದೋ ನಮಗೆ ಬರೋಲ್ಲ ಬಿಡಿ. ಸೊ ಇಲ್ಲಿ ಬಂದರೆ ಸಿನಿ ಜಗತ್ತು ಹೇಳಬೇಕು ಅಂತಂದರೆ, ಸೊ ಕ್ಲಾಸಿಫೈಡ್ ಅಥವಾ ಸಿನಿ ಜಗತ್ತು ಅಂತ ಸಪ್ರೇಟಾಗಿ ಪೇಜ್ ಕೊಟ್ಟಿರ್ತಾರೆ, ಪೇಜ್ ಕೊಡ್ತಾಯಿದ್ರು ಆವಾಗ. ಸೊ ಇವಾಗ ಲಾಸ್ಟ್ನಲ್ಲಿ ಸಿನಿ ಜಗತ್ತು ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗೋಲ್ಡನ್ ಸ್ಟಾರ್ ಈ ವರ್ಷ 2 ಸಿನಿಮಾಗಳು ಬರಲಿವೆ. ಗಣೇಶ್ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು ಗಣೇಶ್ ಸರ್. ಸೊ ಈ ವರ್ಷ 2 ಸಿನಿಮಾ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹೊಸ ಸುದ್ದಿ ನೋಡಿ, ಇಂದು ಜನ್ಮದಿನದ ಸಂಭ್ರಮದಲ್ಲಿರುವ ನಟ ಗಣೇಶ್ ಇತ್ತೀಚೆಗೆ ಮಾಧ್ಯಮದವರೊಂದಿಗೆ ಮಾತುಕತೆ ನಡೆಸಿದರು. ಸೊ ಅದೆಲ್ಲ ಕಾಮನ್ ಬಿಡಿ. ಇಲ್ಲಿ ನೋಡಿ, ಟಾಕ್ಸಿಕ್ನಲ್ಲಿ ಮಹಿಳಾ ಪಾತ್ರಗಳ ಝಲಕ್. ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವರು ಫೋಟೋ ಕೂಡ ಕೊಟ್ಟಿದ್ದಾರೆ ನೋಡಿ, ಏನು ಹ್ಯಾಂಡ್ಸಮಾಗಿ ಕಾಣಿಸ್ತಾರೆ. ಸೊ ಇಲ್ಲಿಗೆ ಬಂದರೆ ಪ್ರೇಮಂ ಜೋಡಿಯ ಹೊಸ ಸಿನಿಮಾ ವಿಜಯಂ. ಸೊ ನೀವು ಪ್ರೇಮಂ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಅದೇ ಜೋಡಿ ನಿವಿನ್ ಪೌಲಿ ಅವರು ಮತ್ತು ಸಾಯಿ ಪಲ್ಲವಿ ಅವರು. ಸೊ ಆ ಒಂದು ಸಿನಿಮಾ ವಿಜಯಂ ಅಂತ ನಿರ್ದೇಶಕ ಅಲ್ಫೋನ್ಸೋ ಯಾರಿದ್ದಾರೆ ಅವರೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿವಿನ್ ಅವರು 50ನೇ ಸಿನಿಮಾವನ್ನು ಅಲ್ಫಾನ್ಸ್ ನಿರ್ದೇಶಿಸುತ್ತಿದ್ದು ಚಿತ್ರಕ್ಕೆ ವಿಜಯಂ ಎನ್ನುವ ಶೀರ್ಷಿಕೆ ಇಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹೊಸ ಸಿನಿಮಾ ಬರ್ತಾ ಇದೆ. ಕಥೆಗಳನ್ನು ಆಹ್ವಾನಿಸಿದ ಸುಪ್ರಿಯಾನ್ವಿ. ಸೊ ಇವರು ಪ್ರಿಯಾ ಸುದೀಪ್ ಅವರ ಹೆಂಡತಿ. ರಾಮಮಂದಿರಕ್ಕೆ ರಾಯ್ ಭೇಟಿ. ಸೊ ರಾಯ್ ಅಂತ ಅಂದರೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಜಯ್ ರಾಯ್ ಅವರು ಅಯೋಧ್ಯೆಯ ಹನುಮಾನ್ ದೇಗುಲದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. SITಗೆ ಮತ್ತೆ 15 ದಿನ ಕಾಲಾವಕಾಶ. ಇದು ಸದ್ಯಕ್ಕೆ ಸುದ್ದಿ. TVK ಸರ್ಕಾರ ಪತನಕ್ಕೆ ಶಾಸಕರ ಖರೀದಿ. ಶಾಸಕರೊಬ್ಬರಿಗೆ ತಲಾ 35 ಕೋಟಿ ಆಮಿಷ ಒಡ್ಡಿದ ಬಾಲಾಜಿ, ಪೊಲೀಸರ ಆರೋಪ. CM ವಿರುದ್ಧ DMK ದೂರು. ಬಿಡಿ, ನಮಗೆ ಬರ್ತಾ ದೃಶ್ಯ ತಮಿಳ್ನಾಡು ಅವರು. ಇಲ್ಲಿ ಸ್ಪೋರ್ಟ್ಸ್. ಮೆಸ್ಸಿ ದಾಖಲೆಯ ಸನಿಹ ಎಂಬಾಪೆ. 16 ಘಟಕಕ್ಕೆ ಆತಿಥೇಯ ಮೆಕ್ಸಿಕೋ. 40 ವರ್ಷಗಳ ನಂತರ ನಾಕೌಟ್ನಲ್ಲಿ ಗೆಲುವು. ಸಂಭ್ರಮಾಚರಣೆ ವೇಳೆ ಮೂವರ ಸಾವು. ಇಲ್ಲಿ ವಿಂಬಲ್ಡನ್ ಟೆನಿಸ್ 3ನೇ ಸುತ್ತಿಗೆ ಸಿನ್ನರ್. ಸಬಲೆಂಕಾ ಮುನ್ನಡೆ, ಸೆರೆನಾಗೆ ನಿರಾಸೆ. ಸಮಬಲದ ಹೋರಾಟ ನಿರೀಕ್ಷೆ. ಇಂಗ್ಲೆಂಡ್ ಬ್ಯಾಟರ್ಗಳಿಗೆ ದಕ್ಷಿಣ ಆಫ್ರಿಕಾ ಬೌಲಿಂಗ್ ಪರೀಕ್ಷೆ. ನಾಯಕಿಯಾಗಿ ಕೌರ್ ಮುಂದುವರಿಕೆ. ಅಭಿಷೇಕ್ ಶ್ರೇಯಸ್ ಅರ್ಧಶತಕ. T20 ಮ್ಯಾಚಲ್ಲಿ ಇಂಗ್ಲೆಂಡ್ಗೆ ಸವಾಲಿನ ಗುರಿ ಒಡ್ಡಿದ ಶ್ರೇಯಸ್ ಪಡೆ. ಬೆಂಗಳೂರು ಬ್ಲಾಸ್ಟರ್ಸ್ಗೆ 2ನೇ ರನ್ ಜಯ. ಮಹಾರಾಜ ಟ್ರೋಫಿ. ನಿಶ್ಚಿತ್ ರಾವ್ಗೆ 3 ವಿಕೆಟ್. ಹಿಮಾಂಶಿಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಸೊ ಇವತ್ತಿನ ಸುದ್ದಿಗಳು ಇಷ್ಟ ಆಗಿರುತ್ತೆ. ಸದ್ಯಕ್ಕೆ ಪ್ರಜಾವಾಣಿ ಹೌದು ನಾನು ನಿಮಗೆ ಅಪ್ಡೇಟ್ಸೇ ಕೊಟ್ಟಿಲ್ಲ. ಸೊ ಇವತ್ತಿಂದ ಚಿನ್ನದ್ದು ಮತ್ತು ಬೆಳ್ಳಿದು ರೇಟು ಎಷ್ಟಿದೆ ಅಂತ ನೋಡ್ಬೋದು ನೀವು. ಇಲ್ಲಿ ಫ್ರಂಟ್ ಪೇಜಲ್ಲಿ ಮೇಲ್ಗಡೆ ರೆಡ್ ಕಲರ್ ಲೈನಲ್ಲಿ ಕೊಟ್ಟಿರ್ತಾರೆ. ಇವತ್ತಿನ
ಶುದ್ಧ ಚಿನ್ನ. ಅಂದರೆ 10 ಗ್ರಾಮ್ಗೆ 1,45,000 ಇರುತ್ತೆ. 10 ಗ್ರಾಮ್ಗೆ ಚಿನ್ನ ಬೆಂಗಳೂರಿನಲ್ಲಿ 14,500 ರೂಪಾಯಿ ಇರ್ಬೋದು. ಶುದ್ಧ ಬೆಳ್ಳಿ 1 kgಗೆ 2,35,820 ರೂಪಾಯಿ, ಅದು ಬೆಂಗಳೂರಿನಲ್ಲಿ. ಅಂದರೆ ನೀವೇ ತಿಳ್ಕೊಳ್ಳಿ ಎಷ್ಟು ಅಂತ. 2,350 ರೂಪಾಯಿ ಅಥವಾ 58 ರೂಪಾಯಿ ತನಕ ಬಂದಿದೆ ಬೆಳ್ಳಿ. ಸೊ ಇವತ್ತಿನ ಅಪ್ಡೇಟ್ಸ್ ಇದು. ನಾಳೆ ಸಿಗೋಣ. ಬಾಯ್ ಬಾಯ್. ತಪ್ಪೇನಾದರೂ ಇದ್ದರೆ ಕ್ಷಮಿಸಿ. ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿರೋದ್ರಿಂದ ಕನ್ನಡ ನನಗೆ ಸ್ಪಷ್ಟವಾಗಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಬರುತ್ತೆ, ಮಾತಾಡ್ತೀನಿ, ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಕನ್ನಡ ಮಾತಾಡಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನೆಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ. ನಾನು ನ್ಯೂಸ್ ಓದೋದರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಮಾಡಿ, ಏನು ತಿದ್ಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡಿದ್ದಕ್ಕೆ. ನಾಳೆ ಸಿಗ್ತೀನಿ. ಬಾಯ್.